ಸಂಸ್ಕೃತಿಯ ವಿಜ್ಞಾನ ಹಾಂ ಅದು ಮುಂದಾಗುವುದನ್ನು ಸೂಚಿಸ್ತಕ್ಕಂಥ ಒಂದು ಜ್ಯೋತಿಯಾಗಿ ಬೆಳೀತದೆ ಅದು. ಹಾಂ ಅದರಿಂದ ಮಾನವರಿಗೆ ಯಾವಾಗಲೂ ಜ್ಯೋತಿಷದಲ್ಲಿ ನಂಬಿಕೆ ಇದ್ದರೆ ಹಾಂ ಜ್ಯೋತಿಷ್ ಪ್ರಕಾರ ನಾವು ನಡ್ಕೊಂಡ್ರೆ ಹಾಂ ಖಂಡಿತವಾಗಿಯೂ ನಮಗೆ ಜೀವನದಲ್ಲಿ ಒಳ್ಳೆಯದಾಗ್ತದೆ. ಹಾಂ ಏಕೆಂದರೆ ಮನುಷ್ಯ ತನ್ನ ವ್ಯಕ್ತಿತ್ವ ಒಬ್ಬ ವ್ಯಕ್ತಿ ಹ್ಞೂ ಅವನು ಏನಾಗ್ತಾನೆ ಅಂದರೆ ವ್ಯಕ್ತಿ ಏನಾದರೂ ಆಗೋಲ್ಲ. ಹ್ಞೂ ಅವನು ದೈವ ಚಿಂತನೆಯಲ್ಲಿದ್ದು ಹ್ಞೂ ಸದಾ ಒಳ್ಳೆಯದೇ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡಿದ್ದು, ಸತ್ಯ, ಧರ್ಮ, ಪ್ರಾಮಾಣಿಕತೆ, ಆತ್ಮಸಾಕ್ಷಿ, ಶೀಲ ಜೀವನ, ಪರಘೋಷಣೆ ಬಿಡಬೇಕು, ಪರದ್ರವ್ಯಕ್ಕೆ ಆಸೆ ಪಡಬಾರ್ದು, ಪರಸ್ತ್ರೀ ಪರಪುರುಷನ ದೂರವಿದ್ದು ತನ್ನ ದೈನಂದಿನ ಕಾರ್ಯಗಳನ್ನ ಕಾಯಕವೇ ಕೈಲಾಸ ಅಂತೇಳಿ ನಾವು ಮಾಡ್ಕೊಂತ ಸದಾ ಜನರಿಗೆ ಒಳ್ಳೇದು ಮಾಡ್ಕೊಂಡು ಇದ್ದರೆ, ದೈವ ಚಿಂತೆಯಲ್ಲಿ ಇದ್ದರೆ ಮನುಷ್ಯನೇ ದೇವರಾಗುವುದು. ಶ್ರೀಕೃಷ್ಣ ಅವನು ಮನುಷ್ಯನಾಗಿದ್ದ, ದೇವರಾದ. ಶ್ರೀರಾಮ ಮನುಷ್ಯನಾಗಿದ್ದ, ಅವನು ದೇವರಾದ. ಬಸವಣ್ಣ ಮನುಷ್ಯನಾಗಿದ್ದ, ದೇವರಾದ. ಹಾಗೆ ನಾವು ಕೂಡ ಅದೇ ರೀತಿ ಆಗ್ಬೋದು. ಆದರೆ ಆ ರೀತಿ ನಾವು ದೈವದಲ್ಲಿ ನಂಬಿಕೆ ಇರಬೇಕು, ಸದಾಚಾರ ಇರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಸತ್ಯವಂತರಿರಬೇಕು, ಪ್ರಾಮಾಣಿಕವಾಗಿರಬೇಕು, ಆತ್ಮಸಾಕ್ಷಿಯಿಂದ ಶೀಲ ಜೀವನದಿರಬೇಕು. ಹೀಗೆಲ್ಲ ಇದ್ದು ಜನಾಂದ್ರಾಗಿ ಜನಗಳಿಗೆ ಒಳ್ಳೇದು ಮಾಡಿಕೊಡ್ತಾ ಸಹಾಯ ಮಾಡಿಕೊಡ್ತಾ ಇದ್ದರೆ ನಾವು ಖಂಡಿತ ನಾವು ದೈವ ಸಮಾನ ಆಗ್ತೀವಿ. ದೇವರಾಗ್ಲಂದ್ರೂ ಕೂಡ ನಮ್ಗೆ ಒಳ್ಳೇದಾಗ್ತದೆ. ದೀರ್ಘಾಯುಷ್ಯ ಆಗ್ತದೆ. ದೀರ್ಘಾಯುಷ್ಯ.